ಈಗ ಟೂ ವೀಲರ್ನಾಗ ಇಬ್ರಿಗಿಂತ ಹೆಚ್ಚಿಗೆ ಜನ ಹೋದ್ರೆ ಪೊಲೀಸರು ಹಿಡಿತಾರೆ. ಬಟ್ ಅದೇ ನಮ್ಮ ಗೌರ್ಮೆಂಟ್ ಬಸ್ಸಸ್ನೊಳಗೆ ಎಷ್ಟು ಜನ ಇದ್ರು ಕೂಡ ಯಾರು ಏನು ಕ್ವಶನ್ ಮಾಡಂಗಿಲ್ಲ. ಈಗ ನಮ್ಮ ಕಡೆ ಅಡ್ಡಾಡೋಂಥ ಬಸ್ಗಳಿಗೆ 60 ಜನ ಪ್ಯಾಸೆಂಜರ್ ಇರಬೇಕು. ಮತ್ತು ಸ್ಟ್ಯಾಂಡಿಂಗ್ ಪೊಸಿಷನ್ ಒಳಗೆ 70 to 75 ಜನ ಅಲೌಡ್ ಐತಂತ. ಅದು ಯಾವ ಥರ ಮಾಡಿದಾರೋ ಗೊತ್ತಿಲ್ಲ. ಇಷ್ಟಲ್ಲದೆ ಈಗ ಇತ್ತೀಚೆಗೆ ಲೇಡೀಸ್ಗೆ ಸ್ಕೀಮ್ ಬಂದಮೇಲೆ ವಿಪರೀತ ಬಸ್ ರಶ್ ಆಗ್ತೈತಿ, ಕ್ರೌಡ್ ಜಾಸ್ತಿ ಆಗ್ತೈತಿ. ಕೆಲವೊಂದು ಬಸ್ನೊಳಗಂತೂ ಹುಡುಗರು ಜೋತ್ ಬಿದ್ಕೊಂಡು ಹೋಗ್ತಿರ್ತಾರೆ ಬಾಗಿಲದೊಳಗೆ ನಿಂತ್ಕೊಂಡು. ಬಟ್ ಅದಕ್ಕೆ ಏನಾದರೂ ಆ್ಯಕ್ಷನ್ ಯಾರು ತೊಗೊಳಂಗಿಲ್ಲ. ಯಾಕಂದ್ರೆ ಯಾರು ಕ್ವಶನೇ ಮಾಡಂಗಿಲ್ಲ. ನಮ್ಮ ಕಡೆ ಎಲ್ಲ ಅವ್ರು ಕೇಳಬೇಕಲ್ಲ, ನಾನೇ ಕೇಳಂಗಿಲ್ಲ. ಯಾಕಂದ್ರೆ ಏನೋ ಒಂದು ಟೈಮ್ ನನಗೆ ಅರ್ಜೆಂಟಾಗಿ ಹೋಗ್ಬೇಕಾಗಿರ್ತೈತೆ. ಅಂಥ ಟೈಮ್ನೊಳಗೆ ಬಸ್ ಫುಲ್ ಕ್ರೌಡ್ ಐತೆ ಗೊತ್ತಿದ್ರು ಜಸ್ಟ್ ಒಂದು ಕಾಲಿಡಕ್ಕೆ ಜಾಗ ಕೊಡ್ರೆ ನನಗೆ ಏನಾದರೂ ಒಂದು ಹಿಡ್ಕೊಂಡು ಹೋಗ್ಬಿಡ್ತೀನಿ ಅಂತಂದೇಳಿ ನಾನೇ ಅನ್ಕೊತೇನೆ. ಯಾಕಂತಂದ್ರೆ ಈಗ ನಾನು ಇಷ್ಟೆಲ್ಲ ಯಾಕೆ ನೀವು ಲಿಮಿಟ್ ಕ್ರಾಸ್ ಮಾಡಿನೂ ಪ್ಯಾಸೆಂಜರ್ನ ಯಾಕೆ ಹತ್ತಿಸ್ಕೊಂಡಿರಿ ಅಂತಂದೇಳಿ ಕ್ವಶನ್ ಮಾಡಿದ್ದೆ ಅಂದ್ರೆ ಅವ್ನು ನನ್ನ ಕೂಡ ಹಚ್ಕೊಳಂಗಿಲ್ಲ ಬಸ್ನವನು. ಹಂಗಾಗಿ ನಾನು ಜಾಸ್ತಿ ಬಸ್ನೊಳಗೆ ಅಡ್ಡಾಡಂಗಿಲ್ಲ, ಅಷ್ಟು ದೂರ ಹೋಗಲ್ಲ, ಜಾಸ್ತಿ ಜರ್ನಿ ಮಾಡೋಕೆ ನನಗೆ ಇಷ್ಟ ಆಗಲ್ಲ, ಹಂಗಾಗಿ ಹೋಗಲ್ಲ ನಾನು. ಆಮೇಲೆ ಇದೇ ಥರನೇ ಈ ಕ್ರೌಡಿಗೆ ಎದುರ್ಕೊಂಡು ಕೆಲವೊಂದು ಸ್ಕೂಲ್ ಹುಡುಗರು ಸ್ಕೂಲ್ ಟೈಮ್ ಆಗಿದ್ರು ಕೂಡ ಹತ್ತಂಗಿಲ್ಲ ಬಸ್ನ, ಇಷ್ಟು ಕ್ರೌಡ್ ಇರೋದಕ್ಕೆ. ಒಂದೊಂದು ಟೈಮ್ ಹೋಗೋ ಬರೋ ಟೈಮ್ನೊಳಗೆ ಕೈ ಮಾಡ್ತಿರ್ತಾರೆ. ಆ ಥರ ಕೈ ಮಾಡಿದಂಥ ಟೈಮ್ನೊಳಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಿದ್ರು ಕೂಡ ಕೆಲವೊಂದು ಟೈಮ್ ಸಿಚುವೇಶನ್ ಭಾಳ ಡಿಫಿಕಲ್ಟ್ ಐತಿ. ಈವ್ನಿಂಗ್ ಟೈಮ್ ಐತಿ, ಮನೆಗೆ ಹೋಗೋಷ್ಟ್ರೊಳಗೆ ಕತ್ಲಾಗ್ಬಿಡ್ತೈತಿ. ಇಲ್ಲ ಅವ್ನು ಇಲ್ಲಿ ಕೈ ಮಾಡಿದ್ರು ಕೂಡ ಯಾವುದೂ ಬಸ್ಸು ಸ್ಟಾಪ್ ಮಾಡಲ್ಲ ಅನ್ನೋ ಟೈಮ್ನೊಳಗೆ ನಾನು ಕೂಡ ಹೆಲ್ಪ್ ಮಾಡೋಕೆ ಮುಂದಾಗ್ತೀನಿ. ಅದು ಬಿಟ್ಟರೆ ನಾರ್ಮಲ್ ಟೈಮ್ನೊಳಗೆ ಡೇ ಟೈಮ್ನೊಳಗೆ ಯಾರು ಎಷ್ಟೇ ಇದು ಮಾಡಿದ್ರು ಕೂಡ ಬಸ್ ಅಲ್ಲಿ ಸ್ಟಾಪ್ ಕೊಡ್ತೈತೆ ಅಂತ ಅಂದಾಗ ಅಲ್ಲಿ ನಾನು ಬೈಕ್ ಸ್ಟಾಪ್ ಮಾಡಿ ಯಾರನ್ನ ಹತ್ತಿಸ್ಕೊಳ್ಳೋಕ್ಕೆ ಧೈರ್ಯ ಮಾಡಲ್ಲ. ಯಾವುದೇ ಇನ್ಸಿಡೆಂಟ್ ಅಂತಲ್ಲ, ಇದು ಟೋಟಲಿ ನನ್ನ ಸೇಫ್ಟಿ. ಯಾಕಂತಂದ್ರೆ ನಾನು ಗಾಡಿ ಹೊಡಿದ್ರ ಬಗ್ಗೆ ನನಗೆ ಗೊತ್ತು. ನಾನು ಅಗ್ದಿ ಸ್ಲೋ ಹೋಗ್ತೀನಿ. ನಾನು ಹೈಯೆಸ್ಟ್ ಸ್ಪೀಡ್ ಅಂತಂದರೆ 30, 35, 40 ಇಷ್ಟ ನಂದು. ಎಷ್ಟೇ ಅರ್ಜೆಂಟ್ ಇದ್ರು ಕೂಡ ಅವಸರ ಹೋಗಲ್ಲ ನಾನು. ಯಾಕಂದ್ರೆ ಒಂದು ತಾಸು ಬೇಕಾದ್ರೆ ಮುಂಚೆ ಬಿಡ್ತೀನಿ, ಅವಸರ ಹೋಗಲ್ಲ. ಇದು ನನ್ನ ಪಾಲಿಸಿ, ಇದು ಬೈಕ್ ಹತ್ಬೇಕಾದ್ರೆ. ಈಗ ನಾನು ಅಷ್ಟು ನೀಟಾಗಿ ನನ್ನ ತಲೆಯೊಳಗೆ ಕಾನ್ಷಿಯಸ್ ಆಗಿ ಗಾಡಿ ಹೊಡಿತಿರ್ತೀನಿ. ಬಟ್ ಅಪೋಸಿಟ್ ಬರೋನು ಏನೋ ಒಂದು ಇದಾಗಿ ಏನೋ ಆಯ್ತು, ನನ್ನ ಟೈಮ್ ಸರಿ ಇರಲಾರ್ದ ಹಿಂದೆ ಕುಂತರಿಗೆ ಏನಾದರೂ ಆಯ್ತಪ್ಪ ಅಂತಂದ್ರೆ ಟೋಟಲಿ ಅವರು ಈಗ ಹಿಂದೆ ಹತ್ತಿಸ್ಕೊಂಡಿರೋರು ಫ್ಯಾಮಿಲಿಯವರು ನನ್ನ ಬ್ಲೇಮ್ ಮಾಡ್ತಾರೆ. ಸೊ ಅಷ್ಟೊಂದು ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಾಗಿ ಟೋಟಲಿ ನನ್ನ ಸೇಫ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಸ್ವರ್ಗ ನರಕ ಅನ್ನೋದು ಸತ್ತ ಮೇಲೆ ಬರೋದಲ್ಲ, ಇದ್ದಾಗಲೇ ಅನುಭವಿಸೋದು. ನಾರ್ಮಲ್ ಆಗಿ ಬದುಕಿ ಸುಮ್ಮನೆ ಹೋಗೋದು, ನಮ್ಮ ಪಾಡಿಗೆ ನಾವು ಬದುಕಿ ನಮ್ಗೆ ಇಷ್ಟ ಬಂದಿದ್ದು ಕೆಲಸ ಮಾಡಿಕೊಂಡು ನಮ್ಗೆ ಇಷ್ಟ ಬಂದಂಗೆ ಇದ್ದು ಹೋಗೋದು ಸ್ವರ್ಗ ಅಂತಾರೆ. ನರಕ ಅಂತಂದರೆ ಬೇರೆಯವ್ರ ಕಂಟ್ರೋಲ್ನೊಳಗೆ, ಬೇರೆ ಸಿಚುವೇಶನ್ ನಮ್ಮನ್ನು ಕಂಟ್ರೋಲ್ ಮಾಡ್ತೈತಿ. ಇಲ್ಲ ನಮ್ಗೆ ಕೋರ್ಟು ಕಚೇರಿ ಅಂತ ಅಡ್ಡಾಡೋದಾಗಲಿ, ಇದೇ ನರಕ. ಸೊ ಇದರಿಂದ ಸ್ವಲ್ಪ ಆಲ್ಮೋಸ್ಟ್ ದೂರ ಇರೋದು ಬೆಟ್ರ್. ನಾನು ಅದನ್ನೇ ನಂಬ್ತೀನಿ.